ಮ್ಯಾಮ್ ಲೈಕ್ ಅಮ್ಮ ಮತ್ತು ಅಣ್ಣವರು ಹೇಗೆ ಅಂತಂದರೆ ಅವರು ಎಲ್ಲವನ್ನ ಪಡ್ಕೊಂಡು ಬಂದಿರೋವಂಥವ್ರು. ಅವರ ಸಾವಿನಲ್ಲೂ ಕೂಡ ಅಷ್ಟೇ, ಯಾರಿಗೂ ಏನು ನೋವು ಮಾಡಲಿಲ್ಲ, ಏನೂ ಇಲ್ಲ, ಆರಾಮಾಗಿ ಕೂತಲ್ಲೇ ಹೋಗಿರುವಂಥದ್ದು. ಸೊ ಇದ್ರ ಇನ್ಸಿಡೆಂಟ್ ಬಗ್ಗೆ ಏನು ಹೇಳೋದಾದರೆ ಮ್ಯಾಮ್, ಏನು ಅನಾರೋಗ್ಯ ಅಮ್ಮನಿಗಿರಲಿಲ್ಲ? ನಾಟ್ ಎಟ್ ಆಲ್. ನಾನು ಹೇಳ್ತಾ ಇದ್ದೀನಲ್ಲ, ತುಂಬ ಚೆನ್ನಾಗಿ ಅವರು ಹಾಸ್ಪಿಟಲ್ಲು ಹೋಗೇ ಇಲ್ಲ, ಮನೇಲೇ ಇದ್ದು ಮನೇಲೇ ಅವತ್ತು ಎದ್ದು ನಮ್ಮ ಕಸಿನ್ ಜೊತೆ ಇದ್ರು. ನಾನು ಹೇಳಿದ್ನಲ್ಲ ಅವತ್ತು ನಾನು ಜಸ್ಟ್ ದುಬೈಯಿಂದ ಬಂದು ರಾತ್ರಿ ಮಲಗಿದ್ದೆ. ನಾನು ಸದಾಶಿವನಗರ್ ಮನೇಲಿರೋದು. ಅವರು ಮಲಗಿ ಬೆಳಗ್ಗೆ ಎದ್ದು ಅಷ್ಟು ಚೆನ್ನಾಗಿ ಮಾತಾಡಿ ಕಾಫಿ ಕುಡಿದು ಸ್ನಾನ ಮಾಡಿ ಆಚೆ ಬಂದು ಅವ್ರಿಗೆ ಅಲ್ಲೇ ಕಾರ್ಡಿಯಾಕ್ ಅರೆಸ್ಟ್ ಆಗಿರೋದು. ನಾವು ಜಸ್ಟ್ CPR ಟ್ರೈ ಮಾಡೋಣ ಅಂತ ಜಸ್ಟ್ ವಿ ಟುಕ್ ಹರ್ ಟು ದ ಎಮರ್ಜೆನ್ಸಿ ಆ್ಯಂಡ್ ಬ್ರಾಟ್ ಅ ಬ್ಯಾಕ್ ಇಮಿಡಿಯೇಟ್ಲಿ. ಬಟ್ ಆ ಥರ ಏನೂ ಇಲ್ಲ, ತುಂಬ ಚೆನ್ನಾಗಿದ್ರು. ಆ ಥರ ಇದ್ದಿದ್ರೆ ನಿಮಗೆ ಗೊತ್ತಾಗುತ್ತೆ, ಬಿಕಾಸ್ ಅವ್ರು ಹಾಸ್ಪಿಟಲ್ಗೆ ಹೋಗ್ತಾರೆ. ನಥಿಂಗ್ ಲೈಕ್ ದ್ಯಾಟ್, ಲಿವಿಂಗ್ ಅ ಪರ್ಫೆಕ್ಟ್ಲಿ ಹೆಲ್ದಿ ನಾರ್ಮಲ್ ಲೈಫ್. ಅಮ್ಮನ ಕೊನೆ ಆಸೆ ಏನಾಗಿತ್ತು? ಬಿಕಾಸ್ ನಾವು ನೋಡಿದಾಗೆ ಅಮ್ಮ ಅಂದರೆ ಲೈಕ್ ನಾನು ಹೋದರೆ ನನ್ನ ಗಂಡನ ಪಕ್ಕನೇ ಹೋಗಬೇಕು, ಅಲ್ಲೇ ನನ್ನ ಸ್ಮಾರಕ ಆಗಬೇಕು ಅಂತ ಅಮ್ಮ ಒಂದು ಆಸೆಯನ್ನು ವ್ಯಕ್ತಪಡಿಸಿದ್ರು ಅಂತ ಕೇಳ್ಪಟ್ಟಿದ್ದೀನಿ. ಸೊ ಅದ್ರ ಬಗ್ಗೆ ಹೇಳೋದಾದರೆ ಅಮ್ಮ ಅಂದರೆ ಈಗ ನೋಡಿ, ಅವರು ಅದು ಹೇಳಿದರು, ಫಸ್ಟ್ ಪ್ರಿಫರೆನ್ಸ್ ಅದು ಹೇಳಿದರು. ಬಟ್ ನನಗೆ ಆವತ್ತು ಆದಾಗ 14 ನಾನು ಯೋಚನೆ ಮಾಡಿದೆ ಒಂದು 5 minutes. ನನಗೆ ಗೊತ್ತಿತ್ತು ಸ್ಟೇಟ್ ಫ್ಯೂನರಲ್ ಕೊಡ್ತಾರೆ ಅಂತ ನನಗೆ ಗೊತ್ತಿತ್ತು. ಓಕೆ, ಸೊ ನನಗೆ ಅವಾಗ ಅನಿಸ್ತು ಈ ಜಾಗ ಅದಕ್ಕೆ ಸರಿ ಬರಲ್ಲ, ಅದು ಇವಾಗ ತುಂಬ ಕಮರ್ಷಿಯಲೈಸ್ಡ್ ಆಗಿದೆ, ಜಾಗ ಚಿಕ್ಕದು, ಡಿಗ್ನಿಟ್ರೀಸ್ ಎಲ್ಲ ಬರ್ತಾರೆ, ನಾವು ಎಲ್ಲಿ ಸ್ಟೇಟ್ ಆನರಲ್ಲಿ ಕೊಡೋಕ್ಕಾಗಲ್ಲ ಅಂತ ನನಗೆ ಆವಾಗಲೇ ಗೊತ್ತಾಯಿತು. ಸೊ ಅದನ್ನ ನಾನು ಇಮಿಡಿಯೇಟಾಗಿ ನಮ್ಮ ತೋಟನೇ, ನಮ್ಮ ದಶವಾರದಲ್ಲಿ, ಆಮೇಲೆ ನಮ್ಮ ಅಜ್ಜಿ ಅಲ್ಲೇ ಹಾಕಿದ್ದೀವಿ ಪಕ್ಕದಲ್ಲಿ. ಸೊ ಅವ್ರನ್ನ ಅಲ್ಲೇ ಹಾಕಿ ಅಲ್ಲೇ ಅವ್ರನ್ನ ನೀಟಾಗಿ ಮಾಡೋಣ ಅಂತ ನಾನು ಮೊದಲೇ ಡಿಸೈಡ್ ಮಾಡಿಬಿಟ್ಟಿದ್ದೆ. ಆಮೇಲೆ ಅದು ಅವ್ರ ಆಸೆ ಅಂತ, ಕೊನೆ ಆಸೆ ಅಂತ ಏನೂ ಇರಲಿಲ್ಲ. ದಟ್ ವಾಸ್ ಜಸ್ಟ್ ಅವರ್ ವಿಶ್ ಅಷ್ಟೇ. ಕೊನೆಯಲ್ಲಿ ಅವರು ಆ ಥರ ಅವ್ರ ಕ್ಯಾರೆಕ್ಟರೇ ಅಲ್ಲ, ನನಗೆ ಇದು ಬೇಕು ಅದು ಬೇಕು ಅಂತ ಕೇಳಿದವರಲ್ಲ. ಶಿ ವಾಸ್ ವೆರಿ ಕಂಟೆಂಟ್. ಅವರು ಹ್ಯಾಪಿಯಾಗೆ ಫ್ಯಾಮ್ಲಿ ಜೊತೆ, ನನ್ನ ಮಗಳ ಜೊತೆ ಟೈಮ್ ಸ್ಪೆಂಡ್ ಮಾಡಿದ್ರು. ಸೊ ಆ ಥರ ಏನಿಲ್ಲ. ಅಮ್ಮ ಎಷ್ಟು ಗಟ್ಟಿಗಿತ್ತಿ ಮ್ಯಾಮ್? ಬಿಕಾಸ್ ಈ ಜೀವನದಲ್ಲಿ ಎಷ್ಟೇ ಏಳು ಬೀಳು ಏನೇ ಬರಲಿ, ಅಮ್ಮ ಯಾವತ್ತೂ ಅದನ್ನೆಲ್ಲ ಫೇಸ್ ಮಾಡಿದ್ದಾರೆ ಹೊರತು ಯಾವತ್ತೂ ನನಗೀಗ ಆಗೋಯ್ತಲ್ಲ ಅಂತ ಯಾವತ್ತೂ ಕೂತೇ ಇಲ್ಲ. ಅಮ್ಮ ಇನ್ನೂ ಅಚೀವ್ ಮಾಡೋದು, ನಾನು ಇನ್ನೂ ಏನು ಅಚೀವ್ ಮಾಡ್ಬೋದು ಅಂತ ನೋಡಿಕೊಂಡು ಎಲ್ರಿಗೂ ಇನ್ಸ್ಪಿರೇಷನ್ ಆಗೋ ಕಡೆ ಗಮನ ಹರಿಸಿದ್ರೆ ಹೊರತು ಅಯ್ಯೋ ನನಗೀಗ ಆಗೋಯ್ತಲ್ಲ ಅಂತ ಯಾವತ್ತೂ ಕೂತಿಲ್ಲ ಅಂತ ಅಮ್ಮ ಹೇಳೋದನ್ನೇ ನಾನು ಕೇಳಿದ್ದೀನಿ. ಸೊ ನೀವು ನೋಡಿದಾಗೆ ಅದೇನೇ, ಶಿ ಇಸ್ ಅ ವೆರಿ ಪಾಸಿಟಿವ್ ಪರ್ಸನ್. ಅವ್ರು ಯಾವತ್ತೂ ಮುಂದೆ ಆದರೂ ಬಂದ್ರೇನೋ ಅವರು ಪರ್ಫೆಕ್ಟಾಗಿ ಡ್ರೆಸ್ ಮಾಡ್ಕೊಂಡಿರ್ತಾರೆ. ನೀವೇ ನೋಡಿರ್ತೀರ, ಪರ್ಫೆಕ್ಟ್ಲಿ ಡ್ರೆಸ್ ಫ್ರಮ್ ಹೆಡ್ ಟು ಟೋ. ಅವ್ರು ಆ ಥರ ಯಾವತ್ತೂ ಮೀಡಿಯಾನ ಆದರೆ ಬೇರೆಯವ್ರನ್ನೇ, ಒಬ್ಬರು ಗೆಸ್ಟ್ ಬರ್ತಾ ಇದ್ದಾರೆ ಅಂದರೆ ರೆಡಿ ಆಗಿಬಿಟ್ಟು ಕೂತ್ಕೊಳ್ಳೋರು ಬರ್ತಾ ಇದ್ದಾರೆ ಇವಾಗ ಅಂಥ ಜನ, ಅಂಥ ಲೇಡಿ ಅವರು, ಡಿಸಿಪ್ಲಿನ್ಡ್ ಮೊದಲಿಂದ. ಸೊ ನಾನು ಇದೆಲ್ಲ ನೋಡಿದ್ದೀನಿ ಮೊದಲಿಂದ. ಅವ್ರು ಯಾವತ್ತೂ ನನಗೆ ಇದಾಗಿದೆ ಅದಾಗಿದೆ ಅಂತ ಹೇಳ್ದವರೇ ಅಲ್ಲ, ತೋರಿಸ್ಕೊಳ್ಳೋದಾರ ಅಲ್ಲ, ತುಂಬ ಸ್ಟ್ರಾಂಗಾಗಿ ಪಾಸಿಟಿವ್ ಆಗಿ ಯೋಚನೆ ಮಾಡಿ ಹಂಗೇ ಅವರು ಮುಂದೇನೂ ಬಂದಿರೋದು. ಅಮ್ಮ ಅಗಲಿಕೆ ಆದಾಗ ನಾನು ಆ ಫೋಟೋಸ್ನೇ ನೋಡ್ತಾ ಇದ್ದೆ ಇಡೀ ದಿನ ಎಲ್ಲ. ಅದು ನಾನು ಅನ್ಕೋತಾ ಇದ್ದೆ, ಇಷ್ಟು ಬ್ಯೂಟಿಫುಲ್ ಗರ್ಲ್ನ ನಾನು ನೋಡೇ ಇಲ್ಲ. ಆ ಮೇಕಪ್ ಈಗಿನವರು ಮೇಕಪ್ಗೆ ಹೋಲಿಸಿದ್ರೆ ಆಗೇನೂ ಇರಲಿಲ್ಲ ಆ್ಯಕ್ಚುಲಿ. ಅದು ಹೇಗಪ್ಪ ಇಷ್ಟು ಕಣ್ಣುಗಳು ನಿಜವಾಗ್ಲೂ ನೋಡ್ತಿದ್ರೆ ಕಮಲದ ಕಣ್ಣುಗಳು ಅಂತ ಹೇಳ್ತಿದ್ರಲ್ಲ, ಆ್ಯಸ್ ಇಟ್ ಈಸ್ ಅದೇ ಥರ ಇರ್ತಾಯಿತ್ತು ಮ್ಯಾಮ್. ಅವರ ಮೇಕಪ್ ಸೆನ್ಸ್ ಆಗಿರ್ಬೋದು ಮತ್ತು ಹವ್ಯಾಸಗಳಾಗಿರ್ಬೋದು ಹೇಗಿರ್ತಾಯಿತ್ತು ಮ್ಯಾಮ್? ಇಡೀ ದಿನ ಏನು ಮಾಡ್ತಿದ್ರು ಅಮ್ಮ ಅಂತ? ಆ್ಯಕ್ಚುಲಿ ಅವ್ರು ಮೋಸ್ಟ್ ಸಿಂಪಲ್. ಅವ್ರು ಪಾರ್ಲರ್ಗೆ ಹೋಗ್ತಾ ಇರಲಿಲ್ಲ, ಅವ್ರು ಏನು ಬ್ಯೂಟಿ ಪ್ರಾಡಕ್ಟ್ಸ್ ಯೂಸ್ ಮಾಡಿ. ನಾನು ಆ್ಯಕ್ಚುಲಿ ಅವ್ರಿಗೆ ತುಂಬ ತಂದು ಕೊಡ್ತಾಯಿದ್ದೆ. ನಾನು ಎಲ್ಲೋದ್ರೇನು ಮಮ್ಮಿ ಇದು ಹಾಕ್ಕೊಳ್ಳಿ ಅಂತ, ಬೇಡ ಏನಕ್ಕೆ ಅಂತ ಅವ್ರೇನು ಹಚ್ಕೊತಾನೂ ಇರಲಿಲ್ಲ. ಅವರು ಜಸ್ಟ್ ನ್ಯಾಚುರಲಾಗೆ ಅವರು ಒಂದೇನಂದರೆ ಅವ್ರು ಯೋಗ ತುಂಬ ಮಾಡೋರು, ಧ್ಯಾನ ಮಾಡೋರು. ಮೇ ಬಿ ಅದರಿಂದ ಅವ್ರಿಗೆ ಆ ಥರ ಸ್ಕಿನ್ ಆಗಲಿ, ಅವ್ರ ಹೆಲ್ತ್ ಆಗಲಿ, ಅದಕ್ಕೆ ಅದು ಅಷ್ಟು ಚೆನ್ನಾಗಿತ್ತು. ಆಲ್ಸೋ ಡಿಸಿಪ್ಲಿನ್ಡ್ ಲೈಫ್. ಯಾವತ್ತೂ ಆಲ್ಕೋಹಾಲ್ ಕುಡ್ದಿಲ್ಲ, ಸಿಗರೇಟ್ ಸ್ಮೋಕ್ ಮಾಡಿಲ್ಲ, ಆಚೆನೇ 6 ಗಂಟೆ ಮೇಲೆ ಹೋಗ್ತಾ ಇರಲಿಲ್ಲ. ಇದೆಲ್ಲ ಕೌಂಟ್ ಆಗುತ್ತಲ್ವ. ಸೊ ಈ ಥರ ಡಿಸಿಪ್ಲಿನ್ಡ್ ಲೈಫ್ ಇರೋರಿಗೆ ಇಟ್ ಈಸ್ ಆಲ್ವೇಸ್ ಬೆನಿಫಿಟ್. ಸೊ ಮೇಕಪ್ ಇಸ್ ಜಸ್ಟ್ ಬೇಸಿಕ್ ಮೇಕಪ್ ಹಾಕೊಡೋರು ಅಷ್ಟೇ. ಬಟ್ ಅವ್ರ ಬ್ಯೂಟಿ ಎಲ್ಲ ವೆರಿ ನ್ಯಾಚುರಲ್. ಅಬ್ಸಲ್ಯೂಟ್ಲಿ ಅವರು ಅದನ್ನೇ ನಂಬಿದ್ದಾರೆ. ಲೈಕ್ ಅದು ಯಾರಾದ್ರೂ ಅವ್ರ ಮುಂದೆ ಯಾವಾಗಲೂ ಚೆನ್ನಾಗಿರ್ಬೇಕು, ನಾವು ಅವ್ರ ಮುಂದೆ ಚೆನ್ನಾಗಿರಬೇಕು, ಡ್ರೆಸ್ ಮಾಡ್ಕೊಂಡಿರಬೇಕು ಅಂತ ಇಷ್ಟಪಡೋರು.